ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ನಾನು ತಿಳಿಸ್ತಾ ಇರೋದು ಕೆಂಚನಪುರ, ಏನು ಯಶವಂತಪುರ ಕ್ಷೇತ್ರ ತಾವಕೆರೆ ಹತ್ರ ಬರುವಂತಹ ಕೆಂಚನಪುರ. ಇದು 1 BHK ಫ್ಲ್ಯಾಟು. ಫ್ರೆಂಡ್, ಇಲ್ಲಿ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟ್ ಇದಾಗಿರುತ್ತೆ. ಫ್ರೆಂಡ್, ಇಲ್ಲಿ ಸಾಕಷ್ಟು ಫ್ಲ್ಯಾಟ್ಗಳು ನಿರ್ಮಾಣ ಆಗಿದ್ದಾವೆ. ಫ್ರೆಂಡ್, ಕೊನೆ ಹಂತದಲ್ಲಿ ಇರುವಂತಹ 1 BHK ಫ್ಲ್ಯಾಟ್. ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಒಳಗಡೆ ಟೈಲ್ಸ್ ಆಗಿರ್ಬೋದು, ವೈರಿಂಗ್ ಕೆಲಸ ಆಗಿರ್ಬೋದು, ಲಿಫ್ಟಿಂಗ್ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಹ ಸಂಪೂರ್ಣವಾಗಿ ಕ್ಲಿಯರೆನ್ಸ್ ಆಗಿದೆ. ಮತ್ತು ರಸ್ತೆ ಆಗಿರ್ಬೋದು, ಕಾಂಪೌಂಡ್ ಸುತ್ತ ರಸ್ತೆ ಆಗಿರ್ಬೋದು, ಇನ್ನು ಕಾಂಪೌಂಡ್ ಕಟ್ಟಬೇಕಾಗುತ್ತೆ, ಮತ್ತು ಟ್ರಾನ್ಸ್ಫಾರ್ಮ್ ಕುಣಿಸೋದಾಗಲಿ ಪ್ರತಿಯೊಂದು ಇಲ್ಲಿ ಕೆಲಸ ಆಗಿದೆ. ಫ್ರೆಂಡ್, ಏನು 1 ಲಕ್ಷ ವಸತಿ ಯೋಜನೆಯಲ್ಲಿ ಇದು ಯಶವಂತಪುರ ಇನ್ನೇನು ಕೊಡುವ ಸಿದ್ಧತೆ ನಡೀತಾ ಇದೆ. ಅಂದರೆ ಏನು ಹಂಚಿಕೆ ಕೊಡುವ ಸಿದ್ಧತೆ ನಡೀತಾ ಇದೆ. ಫಲಾನುಭವಿಗಳು ಸಾಕಷ್ಟು EMI ಕಟ್ಟಿದ್ದಾರೆ. ಇದರಲ್ಲೂ ಸಹ 1 ಲಕ್ಷ ವಸತಿ ಯೋಜನೆಯಲ್ಲಿ 2021ರಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ, ಅಮೌಂಟ್ ಕಟ್ಟಿದ್ದಾರೆ. ಇತ್ತೀಚೆಗೆ ಒಂದು 4-5 ತಿಂಗಳಿಂದ ಹಾಲು EMI ಮಾಡಿಸ್ಕೊಂಡಿದ್ದಾರೆ. ಸಾಕಷ್ಟು ಜನ ಫಲಾನುಭವಿಗಳು ಸಾಕಷ್ಟು ಯಾವಾಗ ಕೊಡ್ತಾರೆ ಅಂತಲೇ ವೆಯ್ಟಿಂಗ್ ಲೀಸ್ಟಲ್ಲಿ ಇದ್ದಾರೆ. ಮತ್ತು ಇಲ್ಲಿ ಫಲಾನುಭವಿಗಳು ಆದಷ್ಟು ರಾಜೀವ್ ವಸತಿ ನಿಗಮಕ್ಕೆ ವಿಸಿಟ್ ಮಾಡಿ ಬರ್ತಾ ಇದ್ದಾರೆ. ಅವರು ಸಹ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಸದ್ಯಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದಾವೆ. ಇನ್ನೂ ಆಲ್ಮೋಸ್ಟು ಕೆಲಸ ಎಲ್ಲ ಇರೋದ್ರಿಂದ ಮೀಟ್ರ್ಗಳೆಲ್ಲ ಬಂದಿದ್ದಾವೆ. ಪ್ರತಿಯೊಂದು ಇಲ್ಲಿ ಕೆಂಚನಪುರದಲ್ಲಿ ರೆಡಿ ಇದ್ದಾವೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಹ್ಯಾಂಡ್ ಓವರ್ ಕೊಡ್ಬೋದು. ಬಟ್ ಇಲ್ಲಿ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಕೆಲಸ ಇರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ಸರ್ಕಾರ ಒಂದು ನಿರ್ದಿಷ್ಟವಾದಂತಹ ದಿನ ಕೊಡ್ತಾಯಿಲ್ಲ. ಕೋಗಿಲು ಜನರಿಗೆ ಏನು ಕೊಡೋಕ್ಕೆ ಮುಂದಾತ್ವ ವಹಿಸಿದೆಯೋ, ಮತ್ತು ಇಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ತಾಯಿಲ್ಲ ಅಂತಲೇ ಹೇಳ್ಬೋದು. ಇತ್ತೀಚೆಗೆ BBP ಕಡೆಯಿಂದ 5 ಲಕ್ಷ ಸಹಾಯಧನಕ್ಕಾಗಿ ಅಷ್ಟು ಜನ ಹೋರಾಡಿ ಮಾಡಿಟ್ಟಿದ್ರು. ಫ್ರೆಂಡ್, ಅದು ಬ್ಯುಸಿ ಇರೋದ್ರಿಂದ ಅವರು ಇದು ಹಂಚಿಕೆ ಬಗ್ಗೆ ಯಾವತ್ತೂ ಕನ್ಫರ್ಮ್ ಇಂಥ ದಿನ ಹೇಳ್ತಾಯಿಲ್ಲ. ಜನವರಿ 31 ಒಳಗಡೆ ಅಂತ ತಿಳಿಸಿದ್ದಾರೆ. ಕಾದು ನೋಡಬೇಕು ಏನು ಅನ್ನೋದು ಪಕ್ಕ. ಫ್ರೆಂಡ್, ಈಗ ಸದ್ಯಕ್ಕೆ ಕೆಂಚನಪುರ ಇನ್ನು ಸ್ವಲ್ಪ ದಿನದಲ್ಲಿ ಹ್ಯಾಂಡ್ ಓವರ್ ಕೊಡ್ಬೋದು. ಜನವರಿ ಹತ್ತತ್ರ ನಿಮಗೆ ತಿಳಿಸ್ತಾ ಇದ್ದಾರೆ, ನೋಡಬೇಕು. ಅಲ್ಲಿನ ಫಲಾನುಭವಿಗಳೇ ತಿಳಿಸಿದ್ದಾರೆ ನಮಗೆ ಆಲ್ಮೋಸ್ಟ್ ಜನವರಿಯಲ್ಲಿ ಕೊಡ್ತಾರೆ ಅಂತ ತಿಳಿಸಿದ್ರು. ಕಾದು ನೋಡಬೇಕು, ಇದು ಜನವರಿ ಆಗುತ್ತಾ ಮುಂದಕ್ಕೆ ಹೋಗುತ್ತೆ. ನನ್ನ ಪ್ರಕಾರ ಇನ್ನೂ ಕೆಲಸ ಇರೋದ್ರಿಂದ ನಿಮಗೆ ಕೀ ಕೊಡ್ಬೋದು, ಸ್ವಾಧೀನ ಪತ್ರ ಕೊಡ್ಬೋದು. ಬಟ್ ಒಳಗಡೆ ವಾಸವಾಗಿ ಯೋಗ್ಯವಾಗಿರಬೇಕು. ನೀರಿನ ವಾಟರ್ ಫೆಸಿಲಿಟಿ, ಕರೆಂಟ್ ಫೆಸಿಲಿಟಿ, ಮತ್ತು ಅಲ್ಲಿ ಮೇಂಟೆನೆನ್ಸು ಇವೆಲ್ಲ ಇರೋಕ್ಕೂ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ವಾಸವಾಗಿರಬೇಕು ಅಂದರೆ ಪ್ರತಿಯೊಂದು ಸೌಲಭ್ಯ ಇರಬೇಕಲ್ಲಿ. ಹಾಗಾಗಿ ಕೆಂಚನಪುರದ್ದು ಇನ್ನೇನು ಕೊಡುವ ಸಿದ್ಧತೆ ನಡೀತಾ ಇದೆ. ಸ್ವಲ್ಪ ಹೊತ್ತಲ್ಲೇ ಕೊಡ್ತಾರೆ ಅಂತ ಮಾಹಿತಿನೂ ಸಹ ಬರ್ತಾಯಿದೆ. ಬಟ್ ಕಾದು ನೋಡೋಣ. ಇನ್ನು ಸರ್ಕಾರ ಇನ್ನೂ ಬ್ಯುಸಿಯಲ್ಲಿದೆ. ಯಾವಾಗ ಕೊಡ್ತಾಯಿತ್ತು ವಸತಿ ಸಚಿವ ಜಮೀರ್ ಅಹ್ಮದ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಂಚನಪುರ ಯಾವಾಗ ಕೊಡ್ತಾರೆ. ಕೆಂಚನಪುರ ಅಂತಲ್ಲ, ಸುಮಾರು ಇದೇ ಥರ ಬೇಕಾದಷ್ಟು ಇದ್ದಾವೆ. ಬಿದರಳ್ಳಿ ಆಗಿರ್ಬೋದು, ಕೆಂಚನಪುರ ಆಗಿರ್ಬೋದು, ಕುಟ್ನಳ್ಳಿ ಆಗಿರ್ಬೋದು. ಕುಟ್ನಳ್ಳಿ ಕೊಡ್ತಾಯಿದ್ದು ಗೃಹ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು ಕಡೆ ಎಲ್ಲ ಹಂಗೆ ಇದ್ದಾವೆ. ಯಾವಾಗ ಕೊಡ್ತಾರೆ ಇನ್ನೂ ಕಾದು ನೋಡಬೇಕು ಅಂತ ಹೇಳ್ತಾರೆ. ಈ ಕೆಂಚನಪುರದ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕೆಲಸ ನಡೀತಾ ಇದೆ. ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ. ಸದ್ಯಕ್ಕೆ ಈಗ ಸ್ವಲ್ಪ ಮೇಂಟೆನೆನ್ಸ್ ಇದೆ. ಪೇಂಟಿಂಗ್ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಟೈಲ್ಸ್ ಕೆಲಸ ಆಗಿರ್ಬೋದು, ಎಲ್ಲ ಕೊನೆ ಹಂತದಲ್ಲಿ ಬಂದು ನಿಂತಿದೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನಮಸ್ಕಾರ. ಫ್ರೆಂಡ್, ನಿಮಗೆ ಕೆಂಚನಪುರದ 1 BHK ಫ್ಲ್ಯಾಟು ಎಲ್ಲ ನಿಮಗೆ ತಿಳಿಸ್ತಿದ್ರೆ, ಇನ್ನೂ ಸದ್ಯಕ್ಕೆ ಕಾಂಪೌಂಡ್ ಸುತ್ತ ಕಾಂಪೌಂಡ್ ಆಗಬೇಕು. ಸಂಪು ಏನೋ ನೀರಿನ ತೊಟ್ಟಿ ಸಂಪು ತೆಗೀತಾ ಇದ್ದಾರೆ. ಅಲ್ಲಿ ಸಂಪೆಲ್ಲ ನಿರ್ಮಾಣ ಮಾಡ್ತಾಯಿದ್ದಾರೆ. ಫ್ರೆಂಡ್, ಎಲ್ಲ ಕೆಲಸ ಇಲ್ಲಿ ಸಂಪೂರ್ಣವಾಗಿ ಆಗಿದೆ. ಮತ್ತು ಇಲ್ಲೂ ಸಹ ಏನು ಫಲಾನುಭವಿಗಳು 1 BHK ಫಲಾನುಭವಿಗಳು ಸಹ ಇಲ್ಲಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ಕೆಲವು ಜನ ಫುಲ್ಲು ಪೇ ಮಾಡಿದ್ದಾರೆ. ಅಂದರೆ ಕ್ಯಾಶ್ ಸೇವಿಂಗ್ ಅಮೌಂಟ್ ಇಟ್ಕೊಂಡಿರೋದಂಥವ್ರು ಫುಲ್ ಅಮೌಂಟೇ ಕಟ್ಟಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ಇಲ್ಲಿ ಸಹ ಇನ್ನೂ ಸ್ವಾಧೀನ ಪತ್ರ ಕೊಟ್ಟಿಲ್ಲ, ಕೀನು ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಫ್ರೆಂಡ್, ಇಲ್ಲೂ ಸಹ ಕೆಂಚನಪುರದಲ್ಲಿ ಸುಮಾರು ಒಂದು 5-6 ತಿಂಗಳಿಂದ EMI ಕಟ್ಕೊಂಡು ಬರ್ತಾಯಿದ್ದಾರೆ. ಇನ್ನೂ ಸ್ವಲ್ಪ ಜನ ಮಾಡಿಸ್ಕೋಬೇಕಾಗುತ್ತೆ. ಅವರು ಸಹ ಇಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಾಗ ಎಂಥವ್ರಿಗೂ ಒಂಚೂರು ಭಯ ಆಗಿ ಸಾಲಗಳು ಮನೆ ಬೇಗ ಮಾಡಿಕೊಡ್ತಾರೆ ಅನ್ನೋದು ಇವರು ಭರವಸೆಯಿಂದ ಮಾಡಿಸ್ಕೊಬಿಡ್ತಾರೆ. ಬಟ್ ಇಲ್ಲ, ಅದಾದಮೇಲೆ 1 ತಿಂಗಳು ಲೇಟು, 2 ತಿಂಗಳು ಲೇಟು, ಈ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು.
ಕೆಂಚಪ್ಪುರದ್ದು ಇದೇ ಥರನೇ ಇಲ್ಲೂ ಸಹ ಆಗಿರೋದು 1 BHK ಫ್ಲ್ಯಾಟು. EMI ಮಾಡಿಸ್ಕೊಂಡಿದ್ದಾರೆ, ನಾವು ಕೊಡ್ತೀವಿ, ನೆಕ್ಸ್ಟ್ ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ, ನೆಕ್ಸ್ಟ್ ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ. ಅದು ಸುಮಾರು ಒಂದು 4ರಿಂದ 5 ತಿಂಗಳು ಹತ್ತಿರ ಅವ್ರಿಗೂ ಸಹ ಇದೇ ಥರ ಆಗಿದೆ. ಸರ್ಕಾರ ಈಗ ಏನು ಕೋಗಿಲೆಯರಿಗೆ ಆತುರವಾಗಿ ಮನೆ ಕೊಡೋಕ್ಕೆ ನಿರಾಶ್ರಿತರಿಗೆ ಮುಂದಾಗಿದೆಯೋ ಇದೇ ಥರ ಮುಂದೆ ಎಲ್ಲ ರಾಜೀವ್ ಗಾಂಧಿ ವಸತಿ 1 BHK ಫ್ಲ್ಯಾಟ್ಗಳಿಗೆ ಸರ್ಕಾರ ಮುಂದಾಗಬೇಕು. ಯಾಕೆಂದರೆ ಅಷ್ಟು ಇದಾಗಿದೆ. ಹಿಂದಿನ ಸರ್ಕಾರ ಸೋಮಣ್ಣನವರು ಅವರು ಒಂದು ಹಂತಕ್ಕೆ ತಗೊಂಬಂದಿದ್ರು, ಬಟ್ ಅಲ್ಲಿ ಸರ್ಕಾರ ಎಲೆಕ್ಷನ್ ಇರೋದ್ರಿಂದ ಆ ಸರ್ಕಾರ ನೆಕ್ಸ್ಟ್ ಬರಲಿಲ್ಲ, ಅಲ್ಲಿ ಕಾರ್ಯ ಸ್ಥಗಿತಗೊಂಡು ಸೋಮಣ್ಣನವರು ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ವಸತಿ ಸಚಿವರಿದ್ದಾಗ ಹಂತವಾಗಿ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ಅವರು ಇನ್ನು ನೆಕ್ಸ್ಟ್ ಬಂದಾಗ ನಿಮ್ಮ ಸರ್ಕಾರ ಬಂತು, 2 ವರ್ಷ ಆಯಿತು. ಹಾಗಾಗಿ ಈಗ ನಿಮ್ಮ ಸಿದ್ದರಾಮಯ್ಯ ಕೂಸು ಇದು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಲೇ ಇದು 1 ಲಕ್ಷ ವಸತಿ ಯೋಜನೆ ಸ್ಕೀಮ್ ತಂದಿರೋದು. ಇದೇನು ಅವ್ರ ಸ್ಕೀಮಲ್ಲಿ ನೀವು ತಂದಿರೋಂಥ ಸ್ಕೀಮು ನಿಮ್ಮ ಫಿನಿಶಿಂಗ್ ಮಾಡಿ ಕೊಡೋವಂಥ ನಿಮಗೊಂದು ಅವಕಾಶ ಇದೆ. ಫಲಾನುಭವಿಗಳು ಆದಷ್ಟು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದಾರೆ. ಮೇನ್ ಅಂಥವ್ರಿಗೆ ಕೊಡಬೇಕಾಗುತ್ತೆ, ಯಾಕೆಂದರೆ ಒತ್ತಡ ಜಾಸ್ತಿ ಇರುತ್ತೆ ಅವ್ರಿಗೆ. ಬಾಡಿಗೆ ಮನೆಯವರು ಬಾಡಿಗೆನೂ ಕಟ್ಟಬೇಕು, ಈ ಕಡೆ EMI ಕಟ್ಟಬೇಕು, ಪ್ರೆಷರ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಆದಷ್ಟು ಲೋನ್ ಎಲ್ಲೇ ಯಾವ ಕಡೆ ಬ್ಯಾಂಕ್ ಲೋನ್ಗಳು ಪ್ರೊಸೆಸ್ ಮಾಡ್ಕೊಂಡಿದ್ರೆ ಅಂಥ ಕಡೆ ಆದಷ್ಟು ಬೇಗ ಕೆಲಸ ಚೂರುಗೊಳಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಡಬೇಕು. ಅವರು ಕಟ್ಟೋಂಥ EMI ಮತ್ತು ಬಾಡಿಗೆ ಮನೆಯದು ಒತ್ತಡ ಕಮ್ಮಿ ಆಗಬೇಕು ಫಲಾನುಭವಿಗಳಿಗೆ. ಮತ್ತು ಇಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ರೆ ಎಲ್ಲ ಬಡವರೇ, ಅವಾಗೆಲ್ಲ ಏನು 50,000 ಕಟ್ಟಿದ್ರೆ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ, ಫುಲ್ ತಗೊಳ್ರಿ ಅಂತ ಹಿಂದಿನ ಸರ್ಕಾರ ತಿಳಿಸಿತ್ತು. ಹಂಗಾಗಿ ಮತ್ತು 5,5 ಲಕ್ಷ SC ST ಜನರಲ್ಗೆ 6 ಲಕ್ಷ ಅವರು ಸೋಮಣ್ಣನವರು ಹೇಳಿದರು. ಯಾಕೆ ಅಡ್ಡರಪ್ಪಳಿದ ಫಂಕ್ಷನ್ ಇವಾಗ ಹೇಳಿದರು, ಬಟ್ ಅದು ಇದು ತರಲಿಲ್ಲ. ನೆಕ್ಸ್ಟ್ ಆ ಸರ್ಕಾರ ಹೋದ್ಮೇಲೆ ಅನುಷ್ಠಾನ ತಂದಿರಲಿಲ್ಲ, ಹಾಗಾಗಿ ಅದು ಅನುಷ್ಠಾನ ತಂದಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಇದು ಈ ಸರ್ಕಾರ ಬಂದಮೇಲೆ ಸ್ವಲ್ಪ ಫ್ಲ್ಯಾಟ್ ರೇಟ್ ಜಾಸ್ತಿ ಮಾಡ್ತು. ಬಟ್ ಆದರೆ ಜನಗಳು ಎಲ್ಲ ತಾಂಡಿದ್ದಾರೆ, EMI ಮಾಡಿಸ್ಕೊಂಡಿದ್ದಾರೆ. ಸರ್ಕಾರ ಪೂರ್ಣಗೊಳಿಸಿ ಆದಷ್ಟು ಎಲ್ಲ ಕಡೆನೂ ಕೊಡಬೇಕು ಅನ್ನೋದೇ ರಿಕ್ವೆಸ್ಟ್ ಮೇರೆಗೆ RGS ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಈ ವಸತಿ ಸಚಿವ ಜಗದೀಶವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲರೂ ಫಲಾನುಭವಿಗಳು ಆದಷ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ನಿಗಮಕ್ಕೂ ಹೋಗಿ ಭೇಟಿ ಕೇಳ್ತಾಯಿದ್ದಾರೆ, ಸರ್ EMI ಕಟ್ತಾಯಿದ್ದೀವಿ, ಮನೆ ಲೋನು ಕಟ್ತಾವೆ, 2 ಪ್ರೆಷರ್ ಇದೆ, ಆದಷ್ಟು ಕೊಡಿ ಅಂತ ಅವರು ಸಹ ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ಕಾದು ನೋಡಬೇಕು. ಒಟ್ಟಿನ ಕೆಂಚಪ್ಪುರ ಇನ್ನು ಸ್ವಲ್ಪ ದಿನದಲ್ಲೇ ಸಿಗುವಂತಹ 1 BHK ಫ್ಲ್ಯಾಟು ಜನವರಿ ತಿಂಗಳಲ್ಲಿ ಕೊಡ್ತೀನಿ ಅಂತ ತಿಳಿಸಿದ್ರು. ನೋಡಬೇಕು ಏನೇನು ಮಾಡ್ತಾರೆ. ಸದ್ಯಕ್ಕೆ ನಿಮಗೆ ಸ್ವಾಧೀನ ಪತ್ರ ಕೀ ಸಿಕ್ಕಿದ್ರು ಅಲ್ಲ ಸ್ವಲ್ಪ ಕೆಲಸ ನೋಡಿದ್ರೆ ಇನ್ನೊಂದು ಮಂತು ಲೇಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಇದು ಯಶವಂತಪುರ ಕ್ಷೇತ್ರ ಕೆಂಚನಪುರ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂಥ 1 BHK ಫ್ಲ್ಯಾಟು, ಬಡವರಿಗಾಗಿ ಕಟ್ತಿರುವಂತಹ 1 BHK ಫ್ಲ್ಯಾಟು. ಸರ್ಕಾರ ಉತ್ತಮವಾದಂಥ ಯೋಜನೆ ಸ್ಕೀಮ್ ಇದು. ಜನಗಳಿಗೆ ಬೆಂಗಳೂರಲ್ಲಿ ಜಾಗ ಇಲ್ಲ ಟೈಮಲ್ಲಿ ಕೊಡ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಉತ್ತಮವಾದಂಥ ಸರ್ಕಾರ. ಯೋಜನೆ ಸ್ಪೀಡಾಗಿ ಬೇಕು ಅಷ್ಟೇ. ಈ ಯೋಜನೆ ಸ್ಪೀಡಾಗಿ ತಂದರೆ ಸರ್ಕಾರಕ್ಕೆ ಇನ್ನೂ ಒಂದು ಹೆಸರು, ದೊಡ್ಡ ಹೆಸರು ಬರುತ್ತೆ. ಬಡವರಿಗೆ ಬೆಂಗಳೂರಿನಲ್ಲಿ 1 BHK ಫ್ಲ್ಯಾಟ್ ಕಮ್ಮಿ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತ ತುಂಬ ನಿಮಗೆ ಹೆಸರು ಬರುತ್ತೆ. ಆದಷ್ಟು ಎಲ್ಲೆಲ್ಲಿ ನಿಂತಿದ್ದಾವೆ ಎಲ್ಲ ಕಡೆನೂ ಕೆಲಸ ಶುರು ಮಾಡಿ ಬಡವರಿಗೆ ಭೇಟಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.